ನಮಸ್ಕಾರ, ನಾನು ಶಶಿಕುಮಾರ್. ಈ ದಿನ ನಿಮಗೆ ಒಂದು ಟಿಪ್ಸ್ ಥರ ಅಂದರೆ ಒಂದು ಕೃಷಿ ಬಗ್ಗೆ ನಾನು ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ ಈ ಅಣಬೆ ನೀವೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಕೇಳಿರ್ತೀರ. ಬಟ್ಟು ಯಾಕಂದರೆ ನಾವು ಒಬ್ಬ ಬ್ಲೈಂಡ್ ಪರ್ಸನ್ ಅಥವಾ ವಿಕಲಚೇತನ ಆದರೂ ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಇದು ಆ್ಯಕ್ಚುಲಾಗಿ ಬ್ಲೈಂಡ್ಸೂ ಅರ್ಥ ಅವರು ತಿಳ್ಕೊಳ್ಬೋದು ಇದ್ರ ಬಗ್ಗೆ. ನಾನು ಈಗ ಆಲ್ರೆಡಿ ಹಾಕಿದ್ದೀನಿ ನೋಡಿ, ತೋರಿಸ್ತಾಯಿದ್ದೀನಿ ನೋಡಿ. ಕವರ್ಸು ಇದು 3 ಕವರ್ಸ್ ಹಾಕಿದ್ದೀನಿ. ಅದು ಅದಕ್ಕಿಂತ ಒಂದು 10 ಡೇಸು ಲೇಟಾಗಿ ಇಲ್ಲಿ ನೋಡಿ ಹಾಕಿದ್ದೀನಿ ನೋಡಿ. ಫಸ್ಟ್ ಹಾಕಿರೋದು ಬಂದಿದೆ, ಆಲ್ರೆಡಿ ಬಂದಿದೆ ನೋಡಿ. ಬಂದಿದೆ, ಫೈಲಿಗೆ ಬಂದಿದೆ. ಒಂಚೂರು ದೊಡ್ಡದಾಗಲಿ ಅಂತ ಬಂದಿದೆ ನೋಡಿ. ಇದರಲ್ಲಿ ಇನ್ನೂ ಬರ್ತಾಯಿದೆ ಚಿಕ್ಕ ಚಿಕ್ಕದಾಗಿ. ಅದರಲ್ಲಿ 2 ಬಂದಿತ್ತು, ಕಟ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಒಂದು 3 ಬಂದಿತ್ತು, ಕಟ್ ಮಾಡಿದ್ದೀನಿ. ಇದರಲ್ಲೂ ಬರ್ತಾಯಿದೆ ನೋಡಿ, ತೋರಿಸ್ತಾಯಿದ್ದೀನಿ. ಅಣಬೆ ಇದು ಆಯಿಸ್ಟಾರ್ ಅಂತೇಳಿ, ಆಯಿಸ್ಟಾರ್ ಮಶ್ರೂಮ್ ಕೇಳಿರ್ತೀವಿ ನೀವೆಲ್ಲ ಯೂಟ್ಯೂಬಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ಏನಪ್ಪ ಇವು ಬ್ಲೈಂಡ್ ಆಗಿದ್ದಾರೆ, ಇವ್ರು ಹಾಕಿದ್ರ ಅಂತ ಆಶ್ಚರ್ಯ ಪಡ್ಬೋದು ನೀವು. ಆ್ಯಕ್ಚುಲಿ ನಾನೇ ಹಾಕಿರೋದು. ನಾನು ನೋಡೋಣ, ಟ್ರೈ ಮಾಡೋಣ. ಯಾಕಂದರೆ ನಮ್ಮದು ಸ್ವಲ್ಪ ಹೊಲ ಇರೋದರಿಂದ, ನಾನು ಕೃಷಿ ಮಾಡೋದರಿಂದ ಅದ್ರ ಬಗ್ಗೆ ತಿಳ್ಕೊಂಡು ಬರ್ತೈತೆ ಇಲ್ಲೋ ಅಂಥೇಳಿ ನಾನು ಒಂದು ಇದ್ರ ಮೇಲೆ ಹಾಕಿದ್ದೀನಿ. ದಯವಿಟ್ಟು ನೋಡಿ ಇಲ್ಲಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ. ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಬರ್ತಾ ಇದ್ದೀನಿ ಚಿಕ್ಕದಾಗಿ. ಅಂದರೆ ಬ್ಲೈಂಡ್ಗೆ ಅದು ಗೊತ್ತಾಗಲ್ಲ, ಯಾಕಂದರೆ ಅದು ಮುಟ್ಟು ನೋಡಿದ್ರೆ ಅವ್ರಿಗೆ ಇದಾಗುತ್ತೆ. ಅದು ಮುಟ್ಟಬಾರ್ದು, ಯಾಕಂದರೆ ಮುಟ್ಟಿದಾಗ ಏನಾಗುತ್ತೆ ಅಂದರೆ ಅದು ತುದಿ ಇದಾಗುತ್ತೆ. ಅದನ್ನೆಲ್ಲ ನಾನು ಮುಡ್ದಿರೋ ತೋರಿಸ್ತಾ ಇದ್ದೀನಿ. ಅದು ಆಲ್ರೆಡಿ ಬಂದಿದೆ. ನಾವು ಯಾವ ಥರ ತೆಗಿಬೋದು, ಬೆಳಿಬೋದು, ಮಾಡ್ಬೋದು ಕೃಷಿ ಅನ್ನೋದ್ರ ಬಗ್ಗೆ ನೋಡಿ. ಅಣಬೆ ಕೃಷಿ ಆಯಿಸ್ಟಾರ್ ಮಶ್ರೂಮ್ ನಾನು ಬೀಜ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು ನೋಡೋಣ ಅಂತ 6 ಬ್ಯಾಗ್ ಹಾಕಿದ್ದೀನಿ. ಆಲ್ರೆಡಿ 3 ಬ್ಯಾಗಲ್ಲಿ ಬಂದಿದೆ, ಬರ್ತಾಯಿದೆ. ಇನ್ನೊಂದು 3 ಬ್ಯಾಗು ಇನ್ನೂ ಬರ್ತಿದೆ. ನಾನು ಬೇಕಾದರೆ ನಂಬರ್ ಕೊಡ್ತೀನಿ, ಯಾರಿಗಾದ್ರೂ ಬೇಕಂದರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆಯಿಸ್ಟಾರ್ ಮಶ್ರೂಮ್ ಬೇಕಂದರು ನಮಗೆ ಸಂಪರ್ಕ ಮಾಡ್ಬೋದು. ನನ್ನ ನಂಬರ್ ಈಗಿದೆ ನೋಡಿ, 9964242748. ಈ ನಂಬರ್ಗೆ ಕರೆ ಮಾಡಿ. ಯಾರಾದರೂ ನಾವು ಮಾಡ್ತೀರಿ, ಮನೆಯಲ್ಲಿ ಜಾಗ ಇತ್ತು ಸ್ವಲ್ಪ ಮಾಡ್ತೀರಿ ಅಂದರೆ ಖಂಡಿತ ಮಾಡ್ಬೋದು. ಯಾಕಂದರೆ ನಾವೆಲ್ಲಿ ಟ್ರೈನಿಂಗು ತರಬೇತಿಯಲ್ಲಿ ಹೋಗಿಲ್ಲ. ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ನೋಡಿ ಆನ್ಲೈನಲ್ಲಿ ತಗೊಂಡು ಕವರ್ಸ್ ಎಲ್ಲ ನೋಡಿಕೊಂಡು, ಆದರೆ ನೋಡೋದಕ್ಕೆ ಅಷ್ಟೊಂದು ಕಾಣಲ್ಲ. ಅದ್ರ ಬಗ್ಗೆ ಯಾವ ಥರ ಮಾಡ್ಕೊಳ್ಬೇಕಂತ ನಾವು ಅವ್ರು ಹೇಳೋದ್ರಲ್ಲೇ ಅರ್ಥ ಮಾಡಿಕೊಂಡು ಮಾಡ್ಬೋದು, ಬರುತ್ತೆ. ಈಗ ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸಾಕಷ್ಟು ಜನ. ಜಾಗ ಇದ್ದರೆ ಖಂಡಿತ ಮಾಡ್ಬೋದು. ನೋಡಿ, ನಾನು ಸ್ವಲ್ಪ ಜಾಗ ಇದೆ ಇಲ್ಲೇ ನಾನು ಹಸು ಸಾಕಾಣಿಕೆನೂ ಮಾಡ್ತೀನಿ. ಅದ್ರ ಜೊತೆಲಿ ಮೇಲೆ ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ನೋಡಿ. ಮೇಲೆ ಎಲ್ಲ ಆಂಗಲ್ಸ್ಗೆಲ್ಲ ಹಗ್ಗದ ಸಹಾಯದಿಂದ ಮೇಲೆ ಕಟ್ಟಿ ಅದರ ಕೆಳಗಡೆ ನೇತುಬಿಟ್ಟಿದ್ದೀನಿ. ನೋಡ್ತಾಯಿದ್ದೀರಾ? ಈ ಥರ ಒಂದು ಅಣಬೆ ಕೃಷಿ ಮಾಡ್ತಾಯಿದ್ದೀನಿ. ಇದರೊಂದಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾಯಿದ್ದೀನಿ. ಮುಂದೆ ಬೇಕಾದರೆ ನಾನು ವಿಡಿಯೋದಲ್ಲಿ ಸ್ಪಾನಿಂಗ್ ಮಾಡೋದು, ಯಾವ ಥರ ಅದು ಬೀಜ ಹಾಕೋದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು, ಯಾಕಂದರೆ ನನಗೆ ಬರಬೇಕಲ್ಲ, ಬಂದರೆ ನನಗೆ ಹಾಕೋದಕ್ಕೂ ಮಾಡೋದಕ್ಕೂ ಒಂದು ಖುಷಿ ಇರುತ್ತೆ. ನಾನು ಹಾಕಿರೋದು ಸಕ್ಸಸ್ ಆಗಿದೆ, ನಾನು ಆಗ್ತಾಯಿತ್ತೋ ಇಲ್ವೋ, ಬರ್ತಾಯಿತ್ತೋ ಇಲ್ವೋ ಅಂಥೇಳಿ ಅದಕ್ಕೋಸ್ಕರ ನಾವು ನೀರು ಅದ್ರಿಗೆ ಬಿಡಬೇಕಾದ್ರೆ ಅಷ್ಟೇ ನೋಡಬೇಕು. ಕವರು
ಮುಟ್ಟು ನೋಡಬೇಕು. ಮುಟ್ಟು ನೋಡಿ ಅದು ನೀರು ಯಾವ ಥರ ಆಗಬೇಕು, ತ್ಯಾವ ಇದ್ದರೆ ಆಗಬಾರ್ದು, ಯಾಕಂದರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದು ನೋಡಿಕೊಂಡು ನೋಡಿ. ನೀರು ಏನಾದ್ರು ಜಾಸ್ತಿ ಇದ್ದರೆ ಕೆಳಗಡೆ ಒಂದು ವೇಳೆ ಜಾಸ್ತಿ ನೀರಾಯಿತು ಏನಪ್ಪ ಮಾಡೋದು ಕೊಳ್ತೋಗುತ್ತೆ ಅಂದಾಗ ಕೆಳಗಡೆ ತೂತು ಮಾಡಿ ನೀವು ಬಿಟ್ಬಿಟ್ರೆ ಕೆಳಗಡೆ ಎಲ್ಲ ಡ್ರೈ ಆಗಿ ಬಂದುಬಿಡುತ್ತೆ, ನೀರೆಲ್ಲ ಇದಾಗುತ್ತೆ. ಬೇಕಾದರೆ ನೋಡಿಕೊಂಡು ಅದು ಹೇಗಿದೆ, ತ್ಯಾವ ಇದೆಯಾ ಒಣಗಿದೆಯಾ ನೋಡಿಕೊಂಡು ಸುಮ್ಮನೆ ಫ್ರೈ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ನಾವು ಸ್ಪಾನ್ ಮಾಡ್ದಂಗೆ ಟಿಂಕರ್ ಬರುತ್ತೆ. ಒಂದು ಏನಪ್ಪ ಅದು ಸ್ಲೋ ಆಗಿ ಈಗ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಸ್ವೇರ್ ಮಾಡಿದ್ರೆ ಸಾಕು, ಲೈಟಾಗಿ. ಜಾಸ್ತಿ ತ್ಯಾವ ಆಗಬಾರ್ದು, ತ್ಯಾವ ಆಗಿದ್ರೆ ಅದು ಮತ್ತೆ ಇದಾಗುತ್ತೆ. ನಾನು ಈ ಥರ ಒಂದು ಮಾಡಿ ತಿಳಿಸ್ಕೊಡ್ತಾಯಿದ್ದೀನಿ. ನಮಸ್ಕಾರ.